ಎತ್ತು ವ್ಯಾಪಾರ ಮುಗಿಸಿ ಹೂಡ್ ನೋಡ್ತಾರೆ ಸರಿಯಾಗಿ ಚೆನ್ನಾಗಿ ಹೋಗ್ತಾವಿಲ್ಲ ಅಂತ ನೋಡೋದಕ್ಕೆ ಇಲ್ಲಿ ಕುಂಟಿ ಬಿಡ್ತಾ ಇದ್ದಾರೆ ಎಲ್ಲ. ಬುಧವಾರ ಅಲ್ಲೇ ಅದು ಅಲ್ಲಿಂದ ಅದು ನಾವು ಎರಡಲಿಂಕರ 1 10 1 20 ಹೇಳ್ತಾರ. ಸರ ಇವೊಂದು ಸರ ಹಿಡೀರಿ, ಇವೊಂದು ಸ್ವಲ್ಪ ಹಿಡೀರಿ. क्या चैनल है? न्यूज़ कैफे. ಮರ ಕೊಡದಂತ ಹೇಳಿದ್ರೆ ನಾವು ಬಿಡುತ್ತೆ. ಕೂಡ ನಿಮ್ಮ ಚಾನಲ್ ಇದ್ರೆ ಬ್ಯಾಡಿಗೆರೆ. ಯಾವ್ದು ತಳಿ? ಇದು ಅಮೃತ ಮಹಲ್ ಅಂತ ಬರುತ್ತೆ. 2 ಹಲ್ಲ ಐತೆ ನೋಡ್ರಿ. 2 ಹಲ್ಲ? ಹಾಂ, ಬೀಜದವ್ರಿ. ಹಬ್ಬದ? ಹಬ್ಬದ ರೀ. ಹಬ್ಬ ಮಾಡಿದ್ದು? ಹಾಂ, ಮಾಡಿ 2 ಹಬ್ಬ ಮಾಡಿ. ಎಲ್ಲೆಲ್ಲಿ ಹೋಗಿದ್ರಿ? ಹತ್ತಿ ಮತ್ತೂರು ಅಂತ ಮಾಡಿ. ವ್ಯವಸಾಯನೂ ಮಾಡಿದ್ರಿ. ಏನೇನು ಮಾಡಿಸಿ? ಹೊಲ ಹೊಡೆಯೋದು ರೀ, ಟೈರ್ ಗಾಡಿ ಕಟ್ಟೋದು, ಬಂಡಿ ಕಟ್ಟೋದು ಮಾಡೋದು. ಹಲ್ಲು? ಅಲ್ಲ 2 ಹಲ್ಲ ಐತೆ.
ಎಷ್ಟು ಹೇಳ್ತೀರಿ? 60,000 ಹೇಳಿವ್ರಿ. ನಿಮ್ಮ ಫೋನ್ ನಂಬರ್? 7338361017. ಯಾವರು ಸರ್? ಹಿರೇಣಿಗೆ ಯಾವ ತಳಿ ಇದು? ಇದು ಕಿಲಾರಿ ತಳಿ ಅಂತ. ಹಲ್ಲು ಆರಲ್ಲಿ ವ್ಯವಸಾಯ ಮಾಡ್ತೀವಿ. ಏನೇನು ಮಾಡ್ತೀರಿ? ಏನು ಮಾಡ್ತೇವೆ? ಕುಂಟಿ ಕಟ್ತೇವೆ, ರಂಡಿ ಕಟ್ತೇವೆ, ಮತ್ತೇನು ಮಾಡ್ತೇವೆ? ಎಲ್ಲ ಮಾಡಿದ್ದು. ಎಷ್ಟು ಹೇಳ್ತೀರಿ? 65. ಫೋನ್ ನಂಬರ್? 966-301-4846. ಏನು ಸರ್ ಹೇಳಿ? 966-301-4846. ಹೆಸರು ಸರ್? ರಾಜೀವ್ ಅಂತ. ಬಾರ ಇಲ್ಲೇ ಗೇಟ್ನಾಗ ಬನ್ನಿ. ಏನು ಮಾಡೋದು ಬಿಡ, ಇಲ್ಲಿ ಹಂಗೆ ಮಾಡ್ತದ, ಏನು ಮಾಡಲ್ಲ. Hey!
ಕಟ್ಟಿದ್ವಿ ಅಲ್ಲ ಬಾ ಯಾವೂರಣ್ಣ? ಶಂಕರಿಕೊಪ್ಪ. ಯಾಕ್ರಿ ಯಾವೂರು? ಶಂಕರಿಕೊಪ್ಪ. ಯಾವ್ದು ತಳಿ ಇವು? ಜವರಿ ಟೈಪ್ ಜಾತಿವು. ಹಲ್ಲು ಅಲ್ಲೂ ಕಡೆಯಲ್ಲು ಎರಡು. ವ್ಯವಸಾಯ ವ್ಯವಸಾಯ ಕಬ್ಬು ಇದ್ರ ಹಂತಿ ಗೋವಿನ ಜೋಳ ಎಲ್ಲ ಮಾಡಿದ್ದಾವೆ. ಎಷ್ಟು ಹೇಳ್ತೀರಾ? 110 ಹೇಳ್ತೀವಿ. ಯಾವೂರು ಸರ್? ನಾವು ಯಾವ ತಳಿ ತೊಳಕ್ಕೆ ಬಂದ್ರಿ? ಹಳ್ಳಿಕರ್ ಸಿಕ್ಕುವ ನೋಡ್ತಾ ಎಷ್ಟು ಹೇಳ್ತಾರೆ? ರೇಟ್ ಹೆಂಗಿತ್ತು? ರೇಟ್ ಡಿಮ್ಯಾಂಡ್ ಆಗೈತೆ ನೋಡ್ರಿ. ಮಟ್ಟ ಹೋಗೈತೆ. ಎಷ್ಟು? 2 ಲಕ್ಷ ಮ್ಯಾಗ. ಹೆಂಗಿದೆ? ಚಲೋ ಇದಾವೆ ತಿಂಗಳೆಲ್ಲ? ಚೆನ್ನಾಗದ ರೇಟ್ನಾಗ ನಮಗೆ ಹೊಂದಾಣಿಕೆ ಇಲ್ಲ. ಏನಕ್ಕೆ? ವ್ಯವಸಾಯಕ್ಕೆ ನಿಮಗೆ? ವ್ಯವಸಾಯಕ್ಕೆ. ಬೇರೆ ಎಲ್ಲಿ ಸಂತೆ ಸುತ್ತಮುತ್ತ? ಹೊನ್ನಾಳಿ ಐತಿ, ಕಾವೇರಿ ಐತಿ. ಈ ರಾಣೆಬೆನ್ನೂರು ಸಂತೆ ಸ್ವಲ್ಪ ಡಿಫ್ರೆಂಟಾ? ಡಿಫ್ರೆಂಟ್. ದನ ಭಾಳ ಕೊಡ್ತದೆ. ಭಾಳ ಕೊಡುತ್ತಲ್ಲ? ಯಾವ್ದು ಜಾಸ್ತಿ ಇಲ್ಲಿ ಬರೋದು? ಎಲ್ಲ ತಳಿ ಬರುತ್ತೆ, ಮಿಕ್ಸ್. ವ್ಯವಸಾಯಕ್ಕೆ ಯಾವ ತಳಿ ಬೆಸ್ಟ್ ಅಂತೆ? ಚೆನ್ನಾಗಿ ಕಡೆಯಲ್ಲ ಯಾವ್ರಣ್ಣ? ಇಟ್ಟಿಗೆ ಅಣ್ಣ. ಯಾವ್ದು ತಳಿ? ಜವರಿ ಅಣ್ಣ, ಜವರಿ ಎರಡು. ಹಾಂ, 2 ಜವರಿ.
ಏನೆಲ್ಲ ವ್ಯವಸಾಯ ಮಾಡ್ತೀರಿ? ವ್ಯವಸಾಯ ಏನೇನು ಮಾಡ್ತೀರಿ? ವ್ಯವಸಾಯ ಗೋಂಜಾಳ, ಬಿಳಿಜೋಳ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಶೇಂಗಾ ಎಲ್ಲ ಮಾಡಿತ್ತು. ಎಲ್ಲ ಮಾಡ್ತೀವಿ. ಅಲ್ಲ ಕಡಿಯಲ್ಲ, ಎರಡು ಕಡಿಯಲ್ಲ. ಎಷ್ಟು ಹೇಳ್ತೀರಾ? ಇವು 92. 92,000. ಹಾಂ. ಫೋನ್ ನಂಬರ್ ಹೇಳಿ. 78 29 43 13 81. ರಾಣೆಬೆನ್ನೂರು ಸಂತೆಗೆ ಏನು ಯಾವ ತಳಿ ಜಾಸ್ತಿ ಬಂದಿರೋದು? ಜವಾರಿ ತಳಿ ರೀ. ಜವಾರಿ ಅಂದರೆ ಹಳ್ಳಿಕಾರ? ಹ್ಞೂ ರೀ, ಹಳ್ಳಿಕಾರ ಜವಾರಿ ತಳಿ ರೀ. ಬೇರೆ ಎಲ್ಲೆಲ್ಲಿ ಸಂತೆ ಮಾಡಿದ್ದೀರಿ? ಬೇರೆ ಎಲ್ಲಿಲ್ರಿ, ನಾವು ಇಲ್ಲೇ ರಾಣೆಬೆನ್ನೂರು ಮತ್ತೆ ಅಲ್ಲಿ ಮಾಡಲ್ರಿ. ರೈತರು ನಾವು. ಇಲ್ಲಿ ಮಾತ್ರ ಹೊಡ್ಕೊಂಡ್ಬಂದಿರ, ಬೇರೆ ಎಲ್ಲಿ ಇಲ್ಲ? ಎಲ್ಲಿ ಹಾವೇರಿ ಮಾಡಂಗಿಲ್ಲ. ಯಾವ್ರಿ? ಕುಮ್ಮನಕಟ್ಟೆ ರೀ. ಕುಮ್ಮನಕಟ್ಟೆ. ಯಾವ್ದು ತಳಿ ಇದು? ಕಿಲ್ಲಾರಿ ಬರ್ತದೆ. ಅಲ್ಲ ಕಡೆಯಲ್ಲ, ಎರಡು ಕಡೆಯಲ್ಲ. ವ್ಯವಸಾಯ ಏನೇನು ಮಾಡ್ತೀರಿ? ವ್ಯವಸಾಯ ಮೆಕ್ಕೆಜೋಳ, ಬಿಜೋಳ, ಶೇಂಗಾ, ಬೆಳ್ಳುಳ್ಳಿ ಎಲ್ಲ ಮಾಡ್ತೀರಿ. ಹೌದು. ಎಷ್ಟು ಹೇಳ್ತೀರಾ? ಏನ್ರಿ ಎಷ್ಟು ಹೇಳ್ತೀರಾ ರೇಟ್ ರೀ? ರೇಟ್ ಕೊಟ್ಟವ್ರಿ ನಾವೀಗ 80,000 ರೂಪಾಯಿ. 80 ಕೊಟ್ಟರೆ? 80 ಕೊಟ್ಟವ್ರಿ. ಅವರ ತಗೊಂಡಾರಿ. ನಿಮ್ಮ ನಂಬರ್ ಹೇಳಿ. 97 43 88 79 56. ನಾವು ಹಂಗಲ್ಲ, ಏನಾದ್ರು ಮಾಡಿಬಿಡೋಣ. ಯೂಟ್ಯೂಬ್ ಚಾನಲ್. ಓಡ್ಬೇಡ, ಓಡಿದ್ರೆ ನಾನು ಹಂಗಲ್ಲ. ಅವ್ರು ಕೇಳ್ತಿದ್ದಾರ, ಹೋಗ್ಬಿಡಿ, ಹೋಗಿ ಪಾಪ ಅವರು ಅಲ್ಲ ನೀವು ಒಂದಾಗ 70 ಬೇಡ ಎತ್ತು ಬೇಡ. ನಾವೇನಂದಿಲ್ಲ ಬಾರು, ನಾವೇನಂದಿಲ್ಲ ಬಾರು. ಕುಟಪ್ಪ ಹಂಗ್ಯಾಕೆ ಮಾಡ್ತೀವಿ ಕುಟಪ್ಪ? ಯೂಟ್ಯೂಬ್. ಮತ್ತೊಂದು ತೆಗಿತೇನೆ. ಹುಡುಗ ಬಿರ್ಲಾ ಕೊಟ್ಟೈತೆ ಒಲ್ಲೆ ಹಂಗೆ. ಅವ್ರಪ್ಪ ಯಾವರು? ಅದು ಹೋರಿ ಖರೀದಿಗೆ ಬಂದಿರೋ? ಖರೀದಿ ಬಂದಾವೆ. ಯಾವ ತಳಿ ಬೇಕು? ನೋಡಕತ್ತವಿ, ಇನ್ನು ಯಾವ ಏನು ಅನ್ನೋದು ಫಿಕ್ಸ್ ಆಗಿಲ್ಲ. ಯಾವ ತಳಿ ನೋಡ್ತಿದ್ದೀರಿ? ಹಳ್ಳಿಕಾರ ಅಲ್ಲಿ ನೋಡೋದು ಈ ಟೈಮ್ದಾಗ. ಬೇಸಾಯಕ್ಕೆ? ಬೇಸಾಯನ ಹೆಂಗಿತ್ತು ರೇಟ್ ಇಲ್ಲಿ?
ರೇಟ್ ಊರುಗಳು ಇದ್ದಿದ್ದಂಗೆ ಅದಾವೆ. ಅಂದಾಜು ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ? ಈ ಯುಗಾದಿ ಟೈಮಲ್ಲಿ ಹೆಚ್ಚು ಕಮ್ಮಿ ಜಾಸ್ತಿನ, ಆದ್ರೂ ಯುಗಾದಿಗೋಸ್ಕರ ಒಯ್ಲೇಬೇಕಲ್ಲ ಹಬ್ಬ. ಯುಗಾದಿ ಖರೀದಿ ಆಗುತ್ತೆ, ಖರೀದಿ ಆಗಲೇಬೇಕು, ಮಾಡಲೇಬೇಕು. ಎಲ್ಲರೂ ಈಗ ಯುಗಾದಿ ಹಬ್ಬ ಹೊಸದಿನ ಮಾಡ್ಬೇಕಲ್ಲ, ಹಂಗಾಗಿ ಬರೀ ನೋಡಕ್ಕೆ ಬಂದವಿ. ಇನ್ನೂ ಫಿಕ್ಸ್ ಆಗಿಲ್ಲ ಎಲ್ಲಿ ಏನು. ಪ್ರತಿ ಸರಿ ಯುಗಾದಿಗೆ ಹೊಸ ತಗೋತಾರೆ ಅಂತಾರೆ, ಹಿಂಗೆ ಅದು ಪ್ರತಿ ಸರಿ ಅಂದ್ರೆ ಹೊಡ್ಕೊಂತಾರ ಸೀಸನಲ್ಲೇ. ಈಗ ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಯ್ತು, ಇವಾಗ ಬೇಸಾಯ ಮಾಡೋ ಸೀಸನ್ ಅಲ್ಲ, ಮಳೆಗಾಲ ಸ್ಟಾರ್ಟ್ ಆತಲ್ಲ, ಹಂಗಾಗಿ ಖರೀದಿ ಮಾಡ್ಕೊಂಡು ಒಂದು 5-6 ತಿಂಗಳು ಹೊಡೆಯೋದು ಮತ್ತೆ ಕೊಡೋದು. ರಾಣೆಬೆನ್ನೂರು ಸಂತೆಗೆ ಏನು ಸ್ಪೆಷಲ್ ಇಲ್ಲಿ? ರಾಣೆಬೆನ್ನೂರು ಸಂತೆ ಒಳಗೆ ಅಂದ್ರೆ ಇದೇ ನಮ್ಮ ಹೋರಿದೆ ದೊಡ್ಡ ಸ್ಪೆಷಲ್. ಇದನ್ನು ಬಿಟ್ಟರೆ ಮತ್ತೆ ಮಾರುಕಟ್ಟೆ, ಅದನ್ನು ಬಿಟ್ಟರೆ ಈ ಹೋರಿ. ರೇಟು ಜಾಸ್ತಿ ಐತೆ ಯುಗಾದಿ ಅಂತಾನೆ. ಯುಗಾದಿಗೆ ಜಾಸ್ತಿ ರೇಟ್. ಹೋರಿ ಒಂದು ಹೋರಿ ಮಟನೇ ಇದ್ದಾವೆ, 2 ಮಟನೇ ಇದ್ದಾವೆ. ಸಣ್ಣ ತಗೊಂಡ್ರೆ 80-85, ಒಟ್ಟು 85 ಮೇಲೆನೇ. ಯಾವ ಹೋರಿ ತಗೊಂಡ್ರೆ 85 ಮೇಲೆ. ಹೆಸರು ಮಂಜು ಅಂತ. ನಂಬರ್ ಏನು? 8863112898. ನಿಮ್ದು ಹೌದ್ರಿ? ಅವ್ರ ಮಾತಾಡ್ತಾರೆ. ಯಾವ ಊರಿನ? ನಮ್ದು ಕಟ್ಟೆಬೆನ್ನೂರು. ಯಾವ ತಳಿ ಇದು? ತಳಿ ಇದು ಹಳ್ಳಿಕಾರ ಹಲ್ಲು ಆಡಲ್ರಿ. ಎಷ್ಟು ಹೇಳ್ತೀರಾ? 140 ಹೇಳ್ತೇವ್ರಿ. ಎಷ್ಟು? 140. ಈ ಯುಗಾದಿಗೆ ರೇಟ್ ಜಾಸ್ತಿ ಆಗಿದೆಯಾ ಹಿಂಗೆ? ಯುಗಾದಿಗೆ ರೇಟ್ ಜಾಸ್ತಿ ಐತ್ರಿ. ಯುಗಾದಿ ಅಂತ ಯುಗಾದಿ ಇಲ್ಲಾಂದ್ರೆ ಎಷ್ಟು ಕಡಿಮೆ ಆಗ್ತಿರ್ತಿತ್ತ? 5,000 ಕಮ್ಮಿ ಯಾರು ಕೊಡ್ತವ್ರಿ ಮತ್ತೆ. ಸರಿ, ನಿಮ್ಮ ನಂಬರ್ ಹೇಳಿ. 70 26 47 17 94. ಹೆಸರು? ಆಲೆಕ್ಸ್. ಹಲ್ಲು ತೋರಿಸಿ. ಎಷ್ಟೆಲ್ಲ? 6 2 6. ಯಾವ ಊರು ಸಾಹೇಬ್ರದು? ನಮ್ಮದು ಧಾರವಾಡದಂತೆ ಕಮ್ಮಿನ ಮೈರಿ. ಇಲ್ಲಿ ನಾವು ರಾಣೆಬೆನ್ನೂರಿಗೆ ಸಂತಿಗೆ ಬಂದಿದ್ದೀವಿ ರೀ, ಎತ್ತಿನ ಒಯ್ಯಾಕ. ನಾವು ರೈತರು ರೀ. ಇವಕ್ಕೆ 110 ಕೊಟ್ಟೇವ್ರಿ. ಇಷ್ಟುದಕ್ಕೆ? 2 ಜೋಡಿಗೆ ಅದು 110 ಕೊಟ್ಟೇವ್ರಿ ಇವು. ಯಾವ ಊರ್ದು ಇದು? ಇವು ಗೆಣಸಿನ ಸಂತಿಗೆ ತಂದಾರಂತ್ರಿ ಅವನು. ಇಲ್ಲಿ ರಾಣೆಬೆನ್ನೂರು ಸಂತಿಗೆ ಬಂದಿದ್ದು. ನಾವು ಧಾರವಾಡದಂತೆ ಕಮ್ಮಿನ ಮೈಯವ್ರು ತೊಗೊಂಡೇವ್ರಿ. ರೇಟ್ ಜಾಸ್ತಿ ಆಗ್ತಾ ಇದೆಯಾ? ಮತ್ತು ಈಗ ಬರ್ಬರ್ತಾ ಜಂಪ್ ಆಗತ್ತವ್ರಿ, ಇನ್ನೂ ಜಂಪ್ ಆಗತ್ತೆ ಮಳೆ ಆತಂದ್ರಂತ ಈಗ ಹಿಡ್ಕೊಂಡು ಹೊಂಟೇವ್ರಿ ನಾವು. ಯುಗಾದಿ ಅಂತ ಜಂಪ್ ಆಗ್ತಾ ಇದೆಯಾ ಮಳೆ? ಉಗಾದಿ ಆಗಾಕ ಮಳೆ ಬಿದ್ದಾಕ ಮಾಲ್ ಭಾಳ ಜಂಪ್ ಆಕರಿ. 1-1.5 ಮಟ್ಟ ಹೋಗ್ತಾವ್ರಿ, 2 ಮಟ್ಟ. ಏನು ಮಳೆ ಬೀಳೋ ಹೊತ್ತು ಆಯ್ತಲ್ಲ? ಹೂಡೆ ಮಳೆ ಬೀಳೋ ಹೊತ್ತು ಬಂತ್ರಿ. ಈಗ ಹಿಡ್ಕೊಂಡ್ರೆ ಸೌಡಾಕವಂತ ನಾವು ಇಲ್ಲಿ ಸಂತಿಗೆ ಬಂದೇವ್ರಿ. ಆಯ್ತು, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾವ ಊರು? ಕೂನಬೇವು ಹಳ್ಳಿ ಹಲ್ಲು ಅಲ್ಲ ಹಾರಲ್ಲ ಅದು. ವ್ಯವಸಾಯ ಕಮ್ತಾರೆ. ಹಾಂ, ಎಲ್ಲ ಮಾಡಿದ್ದೀವಿ. ಅದು ಅಷ್ಟೇನಾ? ಹಾಂ, ಅದು ಹಾರಲ್ಲ. ತಿಂಡಿ ಏನೇನು ಇದು ಮಾಡ್ತೀರಿ? ಹೇಳಿ. ತಿಂಡಿ? ಹಾಂ, ತಿಂಡಿ ಹತ್ತಿ ಕಾಳು, ನುಚ್ಚು, ಗೋಧಿ ಬೂಸ ಎಲ್ಲ ಹಾಕ್ತೀರಿ. ಎಷ್ಟು ಹೇಳ್ತೀರಾ? ಏನ್ರಿ? ಎಷ್ಟು? ಒಂದು ದಿವ್ಸಕ್ಕೆ 2 kg 140. 140. ಹಾಂ.
ಇದೊಂದು ಪಟ ಅವಕಾಶ ಐತಾ ನೋಡತ್ತ ಅಲ್ಲಿ ಮಗಡಿಗೆ ಹಂಗ ಸುಮ್ಮಗ ಮಾತಾಡ್ತೀರ ಅಲ್ಲೇ ಕಡಿಗೆ ಮಾಡಿದ್ವಿ ಚೂಡಂಗಲ್ಲಿ ಇಟ್ಟ ನೋಡ್ಕೊಳೋದು ಇಟ್ಕೊಂಡು ಸುಮ್ಮನೆ ಈಗ ನೀಟಾಗಿ ಹೋಗಿ ಹೊಡಿತಾರೆ ಮಂಗೆತನ ಮಾಡ್ತಾವೆ. ಎತ್ತು ವ್ಯಾಪಾರ ಮುಗಿಸಿ ಹೂಡ್ ನೋಡ್ತಾರೆ ಸರಿಯಾಗಿ ಚೆನ್ನಾಗಿ ಹೋಗ್ತಾವಿಲ್ಲ ಅಂತ ನೋಡೋದಕ್ಕೆ ಇಲ್ಲಿ ಕುಂಟಿ ಬಿಡ್ತಾ ಇದ್ದಾರೆ ಇಲ್ಲ ಎಲ್ಲ ಇಲ್ಲಿ ಬಂದು ಚೆಕ್ ಮಾಡ್ತಾರೆ ಚೆಕ್ ಮಾಡ್ತಾರೆ ಚೆನ್ನಾಗಿ ಹೋಗ್ತಾವಿಲ್ಲ ಅಂತ ಚೆಕ್ ಮಾಡ್ತಾರೆ. ಖರೀದಿ ಆದ್ಮೇಲೆ ಚೆಕ್ ಮಾಡೋದು. ಖರೀದಿ ಇವೆಲ್ಲ ಖರೀದಿ ಆಗಿರವೆ. ಖರೀದಿ ಆದ್ಮೇಲೆ ಚೆಕ್ ಮಾಡೋದು ಚೆನ್ನಾಗಿ ಹೋಗ್ತಾವಿಲ್ಲ ಅಂತ ಚೆಕ್ ಮಾಡ್ತಾರೆ. ಖರೀದಿ ಮಾಡಿ ತಗೊಂಡು ಆಮೇಲೆ ಚೆಕ್ ಮಾಡಿ ತಗೊಂಡು ಹೋಗ್ತಾರೆ. ಸರ್ ಬರ್ರಿ ತಿಳ್ಕೊ ಈಗ ತಿಳ್ಕೊ ಅದು ಪಡಿ ಒಂದು ಪಟ ಭಾರಿ ಸಿಟ್ಟು ಹೋಗೋ ನೀನು ತಲೆ ಕಟ್ಕೊಂಬಿಡ ಸರ್ಕಲ್ ಏನು ಬರ್ದಾಮಕ್ಕ ಹೋಗವು ಯಾವೂರಣ ಅಲ್ಲ ನೀನ್ ಹೆಂಗಾರೆ ಹೊಡಿ ಗಡಿ ಮನೆ ಮಾಡಿಸಿ ಬಾವುಕ್ ನೀನ್ ಯಾಕೆ ಕೂತಿರ್ತೀಯ ಖಾಲಿ ಮಾಡ್ತೀವಿ ಏನ್ ತಲೆ ಕಟ್ಸ್ಕೊಂಡ್ಬಿಡ್ರಿ ಅಯ್ಯೋ ದುಡ್ಡು ಗೊತ್ತಿಲ್ಲ ದುಡ್ಡು ಹೆಂಗ್ ಬಂದು ತಂದಿಲ್ಲ ಕೊಳರಿಬೇಕು ನಮ್ಮ ಓಡೋದು ಮಾಡೋದು ಕ್ಯಾಮ್ರಾ ಸುತ್ತು ಆದಿತ್ತು ವರ್ಷ
ಹತ್ತು ಅಕ್ಕ ಚೆಕ್ ಕೊಡಿ ಬಿಡ ಹೊಡಿ ಹೊಡಿ ಬಾರಿಕಲ್ಲ ಕೈಯ ಬಾರಿಕಲ್ಲ ಐತೆ ಹೊಡಿಪ್ಪ ನೀವು ಹೊಡ್ಕೊಂಬಂದು ಇದ್ದಾಕೊಳ್ಳಿ ತಿರ್ಕಾಯಿ ಕಾಲೇ ಗಟಾರ ಅಡ್ಡ ಲೂಸ್ ಬಿಡು ಮುಗ್ದಾಡು ಕಳಿಸ್ತಾವ ಅಡ್ಡ ಲೂಸ್ ಬಿಡ ಅಣ್ಣ ನಿಲ್ಸಿ ಸಾಕು ಒಂದು 30 ಹೊನ್ನಳ್ಳಿ ಅಣ್ಣ MIT ಅಂತ ಹೊನ್ನಳ್ಳಿ ಹತ್ರ 1:30 ಅಣ್ಣ ಊರಿಗೆ ಹಾವೇರಿ ಸೈಡ್ನೇ ರೀ 1,30,30,000 ಹಲ್ಲು ನಾಲ್ಕಲ್ಲು ಎರಡು ನಾಲ್ಕಲ್ಲ ಅಣ್ಣ ಕುಂಟೆ ಎಲ್ಲ ಚೆಕ್ ಮಾಡಿದ್ರಿ ಇಲ್ಲೇ ಚೆಕ್ ಮಾಡಿವಲ್ಲ ಅಣ್ಣ ಊಡ ಖಾತ್ರಿ ಮಾತ್ರ ಅವ್ರು ಹತ್ತು ನಿಂತ್ಕೊಂಡು ನೋಡಿದೆ ಎಲ್ಲ ಚೆನ್ನಾಗಿದೆ ಹ್ಞೂ ಅಣ್ಣ ನಾಲ್ಕಲ್ಲು ಓರಿ ಓಕೆ ಎಷ್ಟು ಹೇಳಿದ್ರು 1:30 ಓರಿ ಕೊಟ್ಟಿನ ಅಣ್ಣ 1,30,30,000 ಕೊಟ್ಟಿ ಸರಿ ಯಾವ ಊರು ನಿಮ್ಮದು ಭದ್ರಾವತಿ ಹತ್ರ ಬರ್ರಿ ಒಳ ಬಿಡಣ ಇಲ್ಲೇ ಕಟ್ಟಣ ಕುಂಟಿ ಹೊಡೆಯೋದು ಅಂತಂದ್ರೆ ವ್ಯಾಪಾರ ಫಸ್ಟ್ ಸಂತೆ ಒಳಗೆ ಆಗತ್ತೆ ಅವು ಸರಿಯಾಗಿ ಎಳಿತಾವಲ್ಲ ಅಂತೇಳಿ ನೋಡೋಕ್ಕಾಗಿ ಇದನ್ನ ಕುಂಟಿ ಹೊಡ್ತಾರೆ ಇದ್ರಾಗ ಸರಿಯಾಗಿ ಹೋದವು ಮುಗಿದ ರೊಕ್ಕಕ್ಕೆ ಕೊಟ್ಟು ಹೋಗ್ತಾರೆ ಅವು ಎತ್ತು ಎಳಿಲಿಲ್ಲ ಅಂತಂದ್ರೆ ವಾಪಸ್ ಅವ್ರಿಗೆ ಕೊಟ್ಟು ದುಡ್ಡು ನಿಸ್ಕೊಂಡು ಬೇರೆ ಎತ್ತ ನಿಸ್ಕೊಂತಾರೆ ಅದಕ್ಕಾಗಿ ಕುಂಟಿ ಹೊಡೋದು ರೈತರಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈಗ ಮನೆಗೆ ಹೋದ್ರಪ್ಪ ಅವು ಎಳೆಯಂಗಲ್ಲ ಒಂದೊಂದು ಎತ್ತ ಇದರಿಂದ ಅವ್ರಿಗೆ ತಗೊಂಡು ಹೋಗಿದ್ದಕ್ಕೆ ಲಾಸ್ ಆಕತ್ತೆ ರೈತರಿಗೆ ಮತ್ತೆ ಹೊಳ್ಳಿ ಹಾಕ್ಕೊಂಬರೋದು ಬಾಡಿಗೆ ಗೀಡಿಗೆ ಜಾಸ್ತಿ ಆಕತ್ತೆ ಹಂಗಾಗಿ ಅದನ್ನ ಒಂದು ಈ ಹೂಡ್ ನೋಡಿಬಿಟ್ರೆ ಕರೆಕ್ಟಾಗಿ ಹೋಕ್ಕವು ಇಲ್ಲ ಅಂತೇಳಿ ಇದನ್ನ ಮಾಡ್ಕೊಂಡು ಈಗ ಹೋದವು ಸರಿ ಅವಕ್ಕೆ 1,20,000 ಕೊಟ್ರಿ ಈಗ ಹೋಗ್ತಾ ಇರೋ ಎತ್ತಿಗೆ ಅವು ಹೊಳ್ಳಿ ಬರೋ ಹೊತ್ನಾಗ ಬುಳ್ಗ ಹೊಡ್ಕೊಂಡು ಅಂತಂದ್ರೆ ವಾಪಸ್ ಹೋಗ್ಬಿಡ್ತಾವೆ ಇಲ್ಲ ಚಲೋ ತಗೊಂಡ್ ಬಂದು ಅಂದ್ರೆ ಅವ್ರು ರೈತರು ತಗೊಂಡು ಹೋಗ್ಬಿಡ್ತಾರೆ ಇಷ್ಟೇ ಅದ್ರ ಉದ್ದೇಶ ಈ ಕುಂಟಿ ಹೊಡೋದು ಅಂತಂದ್ರೆ ಇದು ಎಲ್ಲ ಸಂತೆಯಲ್ಲೂ ಹಿಂಗೆ ಇರುತ್ತೆ ಇಲ್ಲ ಸರ್ ಒಂದೊಂದು ಸಂತೆ ಒಳಗೆ ಇರುತ್ತೆ ಇಲ್ಲಿ ನಮ್ಮ ಹಾವೇರಿ ಜಿಲ್ಲೆದೊಳಗೆ ಇದು ಹೆಚ್ಚಾಗಿ ಕುಂಟಿ ಹೊಡೋದು ಇದ್ದೇ ಇರುತ್ತೆ ಬಹುತೇಕ ಎಲ್ಲರೂ ತಗೊಂಡವ್ರು ಇಲ್ಲಿ ಬಂದೇ ಹೋಗ್ತಾರೆ ಹೌದು ಹೂಡೇ ಹೋಗ್ತಾರೆ ಯಾಕಂದ್ರೆ ಅದು ಹೋಗ್ತತಿ ಇಲ್ಲ ಅಂತೇಳಿ ಗೊತ್ತಾಗಬೇಕಲ್ರಿ ಅವ್ರ ರೈತರಿಗೆ ಒಂದ್ಸರಿ ಹೋಗಿಲ್ಲ ಅಂದ್ರೆ ವಾಪಸ್ ಕೊಡ್ತಾರ ಹೌದು ಮಾತಾ ಹಂಗಿರ್ತದೆ ಅದು ಬೊಳಗ ಹೊಡಿತು ಏನ್ರ ಯಾಸಿ ಎಡಗಡೆ ಹೋತು ಬಲಗಡೆ ಹೋತು ಅಂತಂದ್ರೆ ಅವರು ದುಡ್ಡು ವಾಪಸ್ ಕೊಡ್ತಾರೆ ಮತ್ತು ಅವ್ರು ಬೇರೆ ಕಡೆ ಬೇರೆ ಎತ್ತರನ್ನ ಖರೀದಿ ಮಾಡ್ಕೋಬೋದು ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ಇದನ್ನ ಕುಂಟಿ ಹೊಡೋದ ಅಂದಾಜು ಎಷ್ಟೆತ್ತು ಖರೀದಿ ಆಗ್ತಾವ್ರಿ ಸುಮಾರು ಎತ್ತುಗಳು ಬಿಡ್ರಿ ಸುಮಾರು ಒಂದು 1,000 ಗಾಡಿಗಳು ಅದಾವ್ರಿ ಸರ್ ಇಲ್ಲಿ ಬರೀ ಹೇರ್ಕೊಂಬಂದು ದನಗಳು ಸುಮಾರು ಸಂತೆ ದೊಡ್ಡ ಸಂತೆ ಇದೆ ಕಾಣೆಬೆನ್ನೂರು ಈಗ ಎರಡು ಸುತ್ತು ಇದು ಮಾಡ್ತಾರೆ ಈಗ ಎರಡನೇ ಸುತ್ತು ಬಂತ್ರಿ ಅದು ಎತ್ತ ಭಾಳ ಚಲೋ ಬಂದ್ವಿ ಈಗ ಎತ್ತವ ಅದರಿಂದ ಎತ್ತು ಪಾಸ್ ಆದವ್ರಿ ಈಗ ಅವ ಏನಪ್ಪ ಈಗ ಅವು ಎತ್ತು ಎಳಿತವಲ್ಲ ಅಂತ ನೋಡೋ ಸಲುವಾಗಿನ ಈ ಕುಂಟಿ ಹೊಡೋದು ಈಗ ಬರೋ ಎತ್ತು 1,20,000 ಆಗ್ಯಾವ ಖರೀದಿ ಮಾಡಿದವ್ರು ಇರ್ತಾರೆ ಕೊಟ್ಟವ್ರು ಇರ್ತಾರೆ ಇದ್ರ ಈಗ ಅದು ಏನಾದ್ರೂ ಆಗಿ ಹೊಳ್ಳಿಲ್ಲ ಬೊಗ ಹೊಡಿತ ಅಂತಂದ್ರೆ ಹಿಂಗೆ ಇದು ಈ ಕರೆಕ್ಟ್ ಹೋಗ್ತಾ ಇದ್ದಾವೆ ಎತ್ತುವೆ ಹಿಂಗೆ ಕರೆಕ್ಟಾಗಿ ಹೊಳ್ಳಿದ್ವು ಅಂತಂದ್ರೆ ಆಮೇಲೆ ಬೊಗ ಹೊಡಿಲಿಲ್ಲ ಅಂತಂದ್ರೆ ಇವು ಎತ್ತು ಪಾಸ್ ಬಂದ್ವು ಅಂತ ಲೆಕ್ಕ ಅವು ಹಿಂಗೆ ಬೊಗ ಹೊಡೆದ್ವು ಅಂತಂದ್ರೆ ಇವು ಎಳೆಯಲ್ಲ ಎತ್ತ ಅಂತೇಳಿ ಅವ್ರಿಗೆ ವಾಪಸ್ ತಗೊಂಡಾಗ ರೈತರ ಜೊತೆ ಏನು ಜಗಳ ಆಗಲ್ವ ಮಾತಾಡೋದು ಫಸ್ಟ್ ಹಂಗಾಗಿರ್ತೈತಿ ರೈತರು ಈ ಕಡೆ ಸಂತೆಗೆ ಎತ್ತು ಏನಾದರೂ ಸವನಾಗ ಎಳಿಲಿಲ್ಲ ಅಂದ್ರೆ ವಾಪಸ್ ತಗೋಬೇಕು ಅಂತೇಳಿ ಅದಕ್ಕೆ ಒಪ್ಕೊಂಡಿರ್ತಾರೆ ಅದಕ್ಕೆ ಒಪ್ಕೊಂಡಿರ್ತಾರೆ ಆ ಥರ ಏನು ಇದಾಗಲ್ಲ ಇಲ್ಲ ಅದೇನು ಸಮಸ್ಯೆ ಏನಾಗಲ್ಲ ಇದು ಹೆಂಗೆ ಇವು ಬೇರೆ ಜೊತೆ ಎತ್ತಿರಿ ಇದು ಚೆನ್ನಾಗಿ ಹೋಗ್ತದೆ ಇವು ಚಲೋ ಹೋಗ್ತದೆ ಹಿಂಗೆ ತಿರುಗಬೇಕು ಕ್ಲಿಯರಾಗಿ ಎತ್ತು ಕ್ಲಿಯರ್ ಆಗಿದೆ ಅದು ನೋಡಿದೆ ಅದು ತಿರುಗ್ತಾ ಇಲ್ಲ ಹೆಚ್ಚು ಕಮ್ಮಿ ನಡೆಯುತ್ತೆ ಹೆಚ್ಚು ಕಮ್ಮಿ ನಡೀತೆ ಬೊಳಗ ಹಾಕ್ಬಾರ್ದು ಸರ್ ನಿಮ್ಮ ಹೆಸರು ಸರ್ ಚನ್ನಬಸಪ್ಪ ಪೂಜಾರ್ ಅಂತೇಳಿ ನಾವು ಗಡಿಗಿಂದ ಬನ್ನಿ ಹಟ್ಟಿ ಅಂತೇಳಿ ಥ್ಯಾಂಕ್ ಯು
ಯಜಮಾನ್ರಿ ಯಾವ ಊರು? ನಮ್ದು ರಾಣೆಬೆನ್ನೂರು ತಾಲೂಕು ಬೇಲೂರು ರೀ. ಎಷ್ಟು ಖರೀದಿ ಮಾಡಿದ್ರಿ? ಒಂದು 75,000 ಖರೀದಿ ಮಾಡಿದ್ವಿ. ಕಲ್ಲು ಅದು ಹಣ ಕಡೆ ಆಡಿದ್ವಿ. ಕಡೆ ಅಲ್ಲ. ಏನು ವ್ಯವಸಾಯಕ್ಕ? ಹಾಂ, ವ್ಯವಸಾಯಕ್ಕೆ ರೀ. ಹಾಂ. ಅವಿಭಕ್ತ ಕುಟುಂಬ ಅಂತ ನಿಮ್ಮದು ಹಿಂಗೆ ಎಷ್ಟು ಜನ ಇದ್ದೀರಾ ಮನೇಲಿ? ನಮ್ಮ ಮನೆಯಲ್ಲಿ 32 ಜನ ಅದಾವೆ ರೀ. ಒಟ್ಟಿಗೆ ಅದಾವೆ ರೀ. ಎಷ್ಟು ಜನ ಮೊಮ್ಮಕ್ಕಳು? ಮೊಮ್ಮಕ್ಕಳು ಒಂದು 5 ಜನ ಹಾಕ್ರಿ ಮೊಮ್ಮಕ್ಕಳು. ಮನೆಗೆ ಎಷ್ಟು ಜನ ಇದ್ದೀರಿ? 32 ಮಂದಿ ಹಾಕವ್ರಿ. 32 ಜನ ಒಟ್ಟಿಗೆ ಇದ್ದೀರಿ? ಒಟ್ಟಿಗೆ ಅದಾವೆ ರೀ. ಏನು ವ್ಯವಸಾಯಕ್ಕೆ ಎತ್ತು? ಇದು ಗೋಂಜಾಳ ಎಡೆ ಬೆಳಕ್ರಿ, ಶೇಂಗಾ ಬಿತ್ತಾಕ್ರಿ, ಒಕ್ಕಲ್ತನ ಮಾಡೋಕೆ ಬೇಕಾಗ್ತವೆ ರೀ. ನಮ್ಮವು 2 ಟ್ಯಾಕ್ಟ್ರಿ ಅದಾವೆ ರೀ. ಒಂದು 20 ಎಕರೆ ನಾಟಿ ಮಾಡೇವ್ರಿ, ಭತ್ತ ನಾಟಿಗೆ. ಒಂದು 13 ಎಕರೆ ಅಡಿಕೆ ತೋಟ ಮಾಡೇವ್ರಿ. ಒಂದು 5 ಎಕರೆ ತೆಂಗಿನ ತೋಟ ಐತ್ರಿ. ಮತ್ತು ನೋಡೋದೆಲ್ಲ ಕಮ್ತ ಮಾಡ್ಕೊಂತ ಹೋಗ್ಬೇಕು. ಶೇಂಗಾ ಗೋಂಜಾಳ ಮಾಡ್ಕೊಂತ. ರಾಣೆಬೆನ್ನೂರು ಸಂತೆ ಹೆಂಗೈತೆ? ರಾಣೆಬೆನ್ನೂರು ಸಂತೆ ಚಲೋ ಐತೆ, ಅಡ್ಡಿಲ್ರಿ. ದನ ಒಳ್ಳೆ ದನನೂ ಸೇರ್ತಾವೆ ರೀ, ವ್ಯಾಪಾರನೂ ಒಳ್ಳೆ ಚಲೋಕೈತೆ ರೀ. ಯಾವ ತಳಿ ಜಾಸ್ತಿ ಇಲ್ಲಿ? ಇಲ್ಲಿ ಹೆಚ್ಚಾಗಿ ಜವಾರಿ ಜಾಸ್ತಿ ರೀ. ಜವಾರಿ. ಜವಾರಿನ ಪಾರಿ ಕೆಲಸ ಮಾಡಕ್ಕೆ ರೈತರಿಗೆ. ರೇಟ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಮಳೆ ಬಿತ್ತಂದ್ರೆ ಜಾಸ್ತಿ ಹಾಕೋರಿ ರೇಟ್. ಈಗ ಇಷ್ಟು ದಿನ ಭಾಗ ಒಟ್ಟು ಕಮ್ಮಿ ಇರ್ತೀವಿ ರೀ. ಇನ್ನು ಇಲ್ಲಿಂದ ಇಟ್ಟಾಗ ರೇಟ್ ದನ ಜಾಸ್ತಿ ಹಾಕೋರಿ. ಯುಗಾದಿಗೆ ಜಾಸ್ತಿ ಆಗೋದಂಗೆ ಹಾಕೋದು, ಹೋಗೋದು ಜಾಸ್ತಿ ಹಾಕೋದ್ರಿ. ನಿಮ್ಮ ಹೆಸರು? ನಮ್ಮ ಹೆಸರು ಬಸಪ್ಪ ರೀ. ನಾಲ್ಕಲ್ಲಾರಲ್ಲ ಕಾಣ ಬರೋಣ. 4 ಅಣ್ಣ 95,000 ರೂಪಾಯಿ. ನೀವು ಕೊಳ ಕಟ್ಟಿದ್ರೆ ತಿರುಗಿ ನೋಡ ಕೊಡು ಅನ್ನಕ್ಕೆ. ಅಲ್ಲ ಅವ್ರು ದೂರದಿಂದ ಬಂದವು, ಯಾವ ದೇಶದಿಂದ ಬಂದವ ಪಾಪ. ಎಡಕೆ ಬಲ್ಕೆ ಹೊಡ್ಯಾರಣ. ಹಂಗೆ ಅಣ್ಣ ಹೋಗೋದವ ಹಂಗೆ ಅವ ಬಿಡೋದು ಬಿಡು. ಮುಂದೆ ಬಿಡು ಬಿಡು ಬಿಡಿ ನಮ್ಮ ಹೋಲ್ ಸ್ವಲ್ಪ ಮುಂದೆ ಹೋಲ್ ಬಿಡ ಹೋಲ್ ಬಿಡ ಹೋಲ್ ಬಿಡ. ಎಡಕೆ ಬಲ್ಕೆ ಆಗ್ಯಾವ ಆಗ್ಲೇವೆ ಕರೆಕ್ಟ್. ಪ್ರಾಣಿಲ್ಲನಪ್ಪ. ಅಣ್ಣ ಅಲ್ಲಿ ಹುಡ್ಕಣದ್ ಬೇಡ, ನಾವು ಎಡಕೆ ಬಲ್ಕೆ ಆಗ್ಯಾವ. ಎಡಕೆ ಬಲ್ಕೆ ಆಗ್ಯಾವ. ಹೊಡಿ 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 ಹೊಡಿ. ಬನ್ನಿ. ಯಾವ ಊರು? ಹೆಸರೂರು. ಏನು ಖರೀದಿ ಮಾಡಿದ್ರ? ಹಾಂ, ಖರೀದಿ ಮಾಡಿ ಸರ್. ಯಾವ ತಳಿ? ಹಳ್ಳಿಕಾರ. ಏನು ವ್ಯವಸಾಯಕ್ಕೆ? ಹಾಂ, ವ್ಯವಸಾಯಕ್ಕೆ. ಏನು ವ್ಯವಸಾಯ ಮಾಡಿಸ್ತೀರಾ? ಇದು ಎಡೆ ಕುಂಟಿ ಹೊಡೆದು, ಹೆಗ್ಗುಂಟಿ ಸಾಲ್ ಮಾಡಕ್ಕೆ ಅದಕ್ಕೆ. ಈಗ ಚೆನ್ನಾಗಿರೋ ಸಿಕ್ಕಿದ್ಯಾ? ಹಾಂ, ಚೆನ್ನಾಗಿದೆ. ಪೂಜೆ ಮಾಡಕ್ಕೆ ಯುಗಾದಿ ಪಾಡ್ಯಕ್ಕೆ ಪೂಜೆ ಮಾಡಕ್ಕೆ ಬೇಕ್ರಿ. ಅದಕ್ಕಾಗಿ ಎತ್ತು ಖರೀದಿ ಮಾಡಿದ್ರು. ಎಷ್ಟಾಯ್ತು? 95,000. ಚೆನ್ನಾಗಿದಾವ? ಹಾಂ, ಚೆನ್ನಾಗಿದೆ. ಈಗ ಕುಂಟೆ ಹೊಡೆದ್ರಲ್ಲ, ಏನು ಅನಿಸ್ತು? ಚೆನ್ನಾಗಿದೆ, ಚೆನ್ನಾಗಿ ಹೋಗು. ಹಾಂ. ಏನು ಯುಗಾದಿಗೆ ಜಾಸ್ತಿ ಖರೀದಿ ಆಗ್ತವ? ಹಾಂ, ಯುಗಾದಿಗೆ ಜಾಸ್ತಿ ಖರೀದಿ ಹಾಕೋರಿ. ಹಿಂಗೆ. ಈ ಕಡೆ ರಾಣೆಬೆನ್ನೂರು ಸಂತೆ ಫೇಮಸ್ಸಾ? ಹಾಂ, ರಾಣೆಬೆನ್ನೂರು ಸಂತೆ ಫೇಮಸ್. ಎಷ್ಟು ಭಾಳ ಇವು ಬರ್ತಾವಲ್ಲ? ಹಾಂ, ದನಗಳು ಭಾಳ ಬರ್ತಾವೆ. ಇನ್ನು ಯುಗಾದಿಗೆ ಸ್ವಲ್ಪ ಜಾಸ್ತಿ ಆಗ್ತೈತೆ? ಹಾಂ, ಜಾಸ್ತಿ ಆಗುತ್ತೆ ರೇಟ್. ಸರಿ, ನಿಮ್ಮ ಹೆಸರು? ಮಹಿಬೂಬ್. ಓಕೆ. ನಂಬರ್? 6361068421. ಮಾತಾಡ್ತೀರಿ?
ಯಾವ ಊರು? ರಾಣೇಂದ್ರ ಯಾವ ತಳಿ ಇವೆಲ್ಲ? ಜವಾರಿ ಎಷ್ಟಿದೆ ರೇಟು? ಹಲ್ಲು ಇಲ್ಲ ತೋರಿಸ್ಕೊಂಡು ಯಾವುದೇ ಡಿಸ್ಟ್ರಿಕ್ಟ್ ಅಂತ? 120 ಹ್ಞೂ ಅದು 110 ಹ್ಞೂ ಈ ಎಲ್ಲ ವ್ಯವಸಾಯನ? ಈ ನಂಬರ್ 8660388295 ಅಲ್ಲಿ ನೋಡಲ್ಲಿ ತೆಗಿದೆ. ಯಾವ ತಳಿ ಇದು? ಜವಾರಿ ಇದು ಜವಾರಿ ಇದು ಸರ್, ಜವಾರಿ ಯಾವ ಊರು? ನಮ್ದು ಮಿಡ್ಲೇರಿ ಸರ್. ಯಾವ್ದು ತಳಿ? ಇದು ಜವಾರಿ ಇದ್ರಿ ಸರ್. ಅಲ್ಲೂ ಕಡೆ ಅಲ್ರಿ, ಮಳೆ ಅಲ್ರಿ ಸರ್, ಮಳೆ ಅಲ್ರಿ ಸರ್. ವ್ಯವಸಾಯ? ಹಾಂ, ನಾವು ವ್ಯವಸಾಯ ಮಾಡೋದ್ರಿ ಸರ್. ಹಾಂ, ಹೊಲದಲ್ಲಿ ಈಗ ಗದ್ದೆ ಐತ್ರಿ. ಆಮ್ಯಾಕ ಮೇಲ್ ಪೀಕ ಮಾಡ್ತೀವಿ, ಗಾಂಜೋಳ, ಹತ್ತಿ, ಶೇಂಗಾ ಇಂಥವೆಲ್ಲ ಎಲ್ಲ ಮಾಡ್ತೀವಿ. ಎಷ್ಟು ಹೇಳ್ತೀರಾ ಇವಕ್ಕೆ? 1.5 ಹೇಳ್ತಾವ್ರಿ ಸರ್. 1.5. ಫೋನ್ ನಂಬರ್ ಇಲ್ಲ? ನಂದು 8296674976 ನಮ್ಮ ಮಾತೆಲ್ಲ ಹೇಳಿ. ಹಲ್ಲು ಆರಲ್ಲಿ ಐತಣ. ಯಾವ ತಳಿ ಇದು? ಇದು ಜವಾರಿ ಹಳ್ಳಿಕಾರ. ಯಾವ ಊರು? ನಮ್ಮ ಕಡ್ಕೊಳ. ಹಾಂ, ಇದು ಖರೀದಿಗೆ ಬಂದಿರೋದು? ಖರೀದಿ ತೊಗೊಂಡಿದ್ದೆ. ತೊಗೊಂಡ್ರಾ? ಹೆಂಗೆ? 65. 65. ಯಾವ ತಳಿ ಇದು? ಹಳ್ಳಿಕಾರ. ಹಲ್ಲು? ಅಲ್ಲ, ಆರಲ್ಲ. ಎಷ್ಟು ಹೇಳಿದ್ರಿ? ಎಷ್ಟಕ್ಕೆ ಸಿಕ್ತು? ಇದು 80ಕ್ಕೆ ಕೇಳಿದ್ರಿ. ಇದು 65ಕ್ಕೆ ಇಲ್ಲ, ರೇಟ್ ಜಾಸ್ತಿ ಅಂತ ಯುಗಾದಿ ಅಂತ. ಹೌದಣ್ಣ. ಹಾಂ, ಏನು ಯುಗಾದಿ ಇದಕ್ಕೆ? ಹಾಂ. ಯಾಕೆ ಹಂಗೆ ಯುಗಾದಿಗೆ? ಯುಗಾದಿ ಹೊಸ ವರ್ಷ ಅಲ್ಲ, ಹಿಂಗಾಗಿ ಯುಗಾದಿ ಪಾಡ್ಯಕ್ಕೆ ಎಲ್ಲರ ಕಡೆ ಹುಡ್ತಾರಲ್ಲ, ಹಿಂಗಾಗಿ ರೇಟ್ ಜಾಸ್ತಿ. 65ಕ್ಕೆ ಆಯ್ತಾ? ಹಾಂ. ನಿಮ್ಮ ಹೆಸರು? ಯಾವ ಊರು ನಿಮ್ಮದು?
ಕಡ್ಕೊಳ ಹೆಸರು ಮಂಜುನಾಥನ್ ನಂಬರ್ ಹೇಳಿ. 97 42 36 54 03. ಕಟ್ಲಿ ಇಲ್ಲಿದ್ದೀರಲ್ಲಿ ಗಾಡಿ ನಮ್ದೈತೆ ಅಂದವ ಏನು ಹೇಳಿದ್ರಿ ಅಣ್ಣ? 120. ಕೊಡ್ತಾಗ ನಾವು ಹೇಳ್ರಿ ಒಂದ್ರೊಳಗೆ ವ್ಯಾಪಾರ ಹೇಳ್ರಿ. ಹಾಂ ಹೇಳ್ತೀರಿ ಯಾವ ಊರು ಸರ್? ಊರಿ ಯಾವ ಊರು? ಮರಡೂರು. ನೋಡೂರು. ಖರೀದಿ ಹೆಂಗಿತ್ತು? ಇದು ಐತ್ರಿ ವ್ಯಾಪಾರ ಜೋರು ಐತಿ. ಜೋರು ಇತ್ತು. ರೇಟ್ ಜಾಸ್ತಿ ಇತ್ತು ರೀ? ಹಾಂ ಜಾಸ್ತಿ ಐತಿ. ಯಾಕೆ? ಯುಗಾದಿ ಏನು? ಎಲ್ಲ ಒಂದ್ರ ಮ್ಯಾಗ ರೀ. ಯಾಕೆ ಹಂಗೆ ಯುಗಾದಿ ಅಂತಾನೆ? ಉಗಾದಿ ಟೈಮ್ ಬಂತಲ್ರಿ ಈಗ ವ್ಯಾಪಾರ ಬಿಗಿ ಭಾಳ. ಯುಗಾದಿಯಿಂದ ಇದಾಗತ್ತೆ ಅಂತ. ಯಾವ ಊರು? ಸುಂಡಿದ ಯಾವ್ದಿದೆ ತಳಿ? ಯಾವ ತಳಿಪ ತಳಿ ಯಾವುದು? ತಳಿ ಜವಾರಿ. ಜವಾರಿ. ಹಲ್ಲು ಕಡೆ ಅಲ್ಲ ಸ್ವಲ್ಪ ಹೆಸಲುಚ್ಚಿ ಎಂಟಲ್ಲ ಇದು ನೋಡು. ತಿಂಡಿ ಏನು ಹಾಕ್ತೀರಿ? ತಿಂಡಿ ಗೋಧಿ ಬೂಸು ಫುಡ್ ಮತ್ತು ಹೊಟ್ಟು ರೌದಿ ಗೊಂಜಾಳ ನುಚ್ಚು ಗೊಂಜಾಳ ಸೊಪ್ಪಿ ಎಲ್ಲ ಹಾಕ್ತೀವಿ. ವ್ಯವಸಾಯ ವ್ಯವಸಾಯ ಮಾಡ್ಬೇಕು. ಏನೇ ಹೊಡಿತೀರಿ? ಎಲ್ಲ ಹೊಲ ಹೊಡಿತೇವೆ ರೀ. ಜಾತ್ರೆಗೆ ಹೋಗ್ತೇವೆ ರೀ. ಕುರುವಂತಿ ಜಾತ್ರೆ ಮಾಡ್ತೇವೆ ಎಲ್ಲ. ಮತ್ತು ಹೊಲದಾಗ ಎಲ್ಲ ಕೆಲಸ ಮಾಡ್ತೇವೆ ರೀ. ಅಷ್ಟೇ ರೀ. ಮತ್ತೆ ಎಷ್ಟು ಹೇಳ್ತೀರಿ? ಏನು ರೀ ಇವು 150 ಹೇಳಿ. 150. 150. ಫೋನ್ ನಂಬರ್ ಹೇಳಿ. ಫೋನ್ ನಂಬರು 80 88 67 63 29 ರೀ. ಹೆಸರು? ಹೆಸರು ಸಂಜೀವ್ ಅಂತ.
ಯಾವ ಊರು ಸರ್? ನಾವು ಹೊಳೆನವ್ರು ಸರ. ಯಾವುದು ಖರೀದಿ ಬಂದಿರಾ? ಖರೀದಿ ಬಂದಿದ್ದೀವಿ ಸರ, ಮುಗಿಲಿಲ್ಲ ಎತ್ತು ಊರಿಗೆ ಹೊಟ್ಟೆವು ಸರ್. ಓಕೆ, ಆಗಲಿಲ್ವಾ? ಇಲ್ಲ ಸರ್. ಯಾವ್ದು ತಂದಿದ್ರಿ ಹಾಂ ಹೋರಿ? ತೊಗೊಳಕ್ ಬಂದಿದ್ರಿ ತೊಗೊಳಕ್ ತಗೊಳಕ್ ಬಂದಿದ್ರಿ? ಆಗಲಿಲ್ಲ. ಇಲ್ಲ ಸರ್. ಏನು ರೇಟ್ ಜಾಸ್ತಿ ಅನ್ಸತ್ತಲ್ಲ? ಹ್ಞೂ ಸರ್. ಯುಗಾದಿ ಅಂತನಾ? ಹ್ಞೂ ಸರ್, ಉಗಾದಿ ಇರೋದಕ್ಕೆ ಸರ್ ರೇಟ್ ಜಾಸ್ತಿ ಅದ ಸರ್. ಯಾಕೆ ಯುಗಾದಿಗೆ ಜಾಸ್ತಿ? ಈ ಇದು ಬೇಸಾಯ ಮಾಡ್ತಾರಲ್ಲ ಸರ್, ಹೊಲ ಪೂಜೆ, ಆ ವಿಚಾರಕ್ಕೆ ಒಂದು ಜಾಸ್ತಿ ರೀ ಸರ್. ಓಕೆ, ಭಾಳ ಜಾಸ್ತಿ ಇನ್ನೂ ಜಾಸ್ತಿ ಆಕತ್ ಮುಂದೆ? ಇಲ್ರಿ ಸರ್, ಈ ಉಗಾದಿ ಹಬ್ಬ ಆಗತ್ತಿರ ಮತ್ತೆ ಸ್ವಲ್ಪ ಕಡಿಮೆ ಆಕತ್ ಸರ್. ಇಲ್ಲಿಂದ ಯಾವ ಊರಿಗೆ ಬಂದಿದ್ರಿ? ಯಾವ ತಳಿ ಬೇಕಿತ್ತು? ಇದ ತಳಿ ಸರ್. ಯಾರು ವ್ಯವಸಾಯಿಕ? ಹೌದು ಸರ್, ಬೇಸಾಯ ಮಾಡೋ ಸರ್. ನಿಮ್ಮ ಹೆಸರು ಸರ್? ಮಾದೇಶಪ್ಪ ಸರ್.